ಇದು ನನ್ನ ಅಜ್ಜಿ ರೆಸಿಪಿ. ಈ ರೆಸಿಪಿನಲ್ಲಿ ಚಿಕನ್ ಸಾರಿನಲ್ಲಿ ಕಾಣಿಸುವಂತಹ ನಕಾರತೆಗಳು ಅಂದರೆ ಚಿಕನ್ ಇಂದ ಹಸಿ ವಾಸನೆ ಬರೋದು, ಚಿಕನ್ ಪೂರ್ತಿಯಾಗಿ ಬೇಯದೇ ಇರೋದು ಅಥವಾ ಚಿಕನ್ ಹೆಚ್ಚಾಗಿ ಬೆಂದು ಹೆಚ್ಚು ನಾರಾಗುವಂಥದ್ದು ಎಲ್ಲವನ್ನು ಈ ರೆಸಿಪಿಯನ್ನ ಫಾಲೋ ಮಾಡೋದ್ರಿಂದ ಓವರ್ಕಮ್ ಮಾಡಬಹುದು. ಇದೊಂಥರ ಸೇಫ್ ರೆಸಿಪಿ. ಇದನ್ನ ಫಾಲೋ ಮಾಡಿದರೆ ಈ ರೆಸಿಪಿಯಲ್ಲಿ ಎಲ್ಲೂ ಕೆಡೋದಿಲ್ಲ ಹಾಗೂ ತಿನ್ನುವಾಗ ಚಿಕನ್ ಜ್ಯೂಸಿಯಾಗಿ ಪೂರ್ತಿಯಾಗಿ ಬೆಂದು ರುಚಿಯಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಚಿಕನ್ ಸಾಂಬಾರ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಮೊದಲು 1 ಟೇಬಲ್ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಮಗಜ್ ಸೀಡ್ಸ್ ಅಥವಾ ಮೆಲನ್ ಸೀಡ್ಸ್, 3 ಬಾದಾಮಿ, 1 ಹಿಡಿ ಗೋಡಂಬಿಯನ್ನ 1 ಗಂಟೆ ನೀರಿನಲ್ಲಿ ನೆನೆಸಿ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ಅರ್ಧ ಕಪ್ ತೆಂಗಿನಕಾಯಿ ತುರಿಯೊಂದಿಗೆ ನುಣ್ಣಗೆ ರುಬ್ಬಿ ಇಟ್ಕೊಳ್ಳೋಣ. ಈಗ ಚಿಕನ್ ಸಾಂಬಾರ್ಗೆ ಒಂದು ಮಸಾಲೆಯನ್ನು ತಯಾರಿಸಿಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, 8 ರಿಂದ 10 ಹಸಿಮೆಣಸಿನಕಾಯಿ ಹೆಚ್ಚಿಟ್ಟುಕೊಂಡಿದ್ದು, 2 ಮೀಡಿಯಂ ಗಾತ್ರದ ಟೊಮ್ಯಾಟೊ ಹೆಚ್ಚಿಟ್ಟುಕೊಂಡಿದ್ದು, 1 ಬೌಲ್ ಕತ್ತರಿಸಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, 2 ಮೀಡಿಯಂ ಗಾತ್ರದ ಈರುಳ್ಳಿ ಹೆಚ್ಚಿಟ್ಟುಕೊಂಡಿದ್ದು, 2 ಟೇಬಲ್ ಸ್ಪೂನ್ ಉಪ್ಪು, 1 ಹಿಡಿ ಕರಿಬೇವು, 1 ಟೇಬಲ್ ಸ್ಪೂನ್ ಕಾಳು ಮೆಣಸು, 1/4 ಟೀ ಸ್ಪೂನ್ ಚಕ್ಕೆ ಲವಂಗ ಪುಡಿ. ಚಕ್ಕೆ ಲವಂಗ ಪುಡಿ ಇಲ್ಲದಿದ್ದಲ್ಲಿ 3 ಲವಂಗ ಹಾಗೂ 1/4 ಇಂಚ್ ಚಕ್ಕೆಯನ್ನು ಬಳಸಿಕೊಳ್ಳಬಹುದು. ಜೊತೆಗೆ 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲಾ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 20 ರಿಂದ 25 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ. ಈಗ ಈ ಮಸಾಲೆಯನ್ನ ತಯಾರಿಸಿಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಟು, ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಿ, ಅದು ಬಿಸಿಯಾದ ನಂತರ ಬಿಡಿಸಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡು ಅದು ಕೆಂಪಗಾಗುವವರೆಗೂ ಹುರಿದುಕೊಳ್ಳೋಣ. ಹೀಗೆ ಬೆಳ್ಳುಳ್ಳಿ ಕೆಂಪಾದ ನಂತರ ಹೆಚ್ಚಿಟ್ಟುಕೊಂಡ ಶುಂಠಿಯನ್ನು ಸೇರಿಸಿಕೊಂಡು ಅದರಿಂದ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳೋಣ. ಹೀಗೆ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಸಿ ವಾಸನೆ ಕಳೆದುಕೊಂಡ ನಂತರ ಎತ್ತಿಟ್ಟುಕೊಂಡ ಕರಿಬೇವಿನ ಸೊಪ್ಪನ್ನು ಸೇರಿಸಿಕೊಂಡು ಅದನ್ನು ಹುರಿದುಕೊಳ್ಬೇಕಾಗತ್ತೆ. ಕರಿಬೇವು ಸೊಪ್ಪನ್ನು ಸೇರಿಸಿ ಅದು ಗರಿಗರಿ ಆದ ನಂತರ ಇವಾಗ ನಾವು ಎತ್ತಿಟ್ಟುಕೊಂಡ ಮೆಣಸನ್ನ ಸೇರಿಸ್ಕೊಳ್ಳೋಣ. ಹೀಗೆ ಮೆಣಸನ್ನ ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಈರುಳ್ಳಿ ಬೆಂದು ಅದನ್ನು ಬಾಡಿಸ್ಕೊಂಡು ಕಂದು ಬಣ್ಣ ಬಂದ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಬೇಕು. ಹಸಿಮೆಣಸಿನಕಾಯನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ನಾನು ಬಿಡಿಸಿಟ್ಟುಕೊಂಡ ಪುದೀನವನ್ನು ಸೇರಿಸ್ಕೊಂಡು ಅದರಿಂದ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಬೇಕು. ಈಗ ಕುಕ್ಕರ್ಗೆ ಹೆಚ್ಚಿಟ್ಟುಕೊಂಡ ಟೊಮ್ಯಾಟೊವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಟೊಮ್ಯಾಟೊವನ್ನು ಪೂರ್ತಿಯಾಗಿ ಎಣ್ಣೆನಲ್ಲಿ ಬೇಯಿಸ್ಕೊಳ್ಳೋಣ. ಟೊಮ್ಯಾಟೊ ಬೇಗ ಬೇಯೋದಕ್ಕೋಸ್ಕರ ಕುಕ್ಕರ್ಗೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿಯವರೆಗೂ ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇತ್ತು. ಈಗ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂ ಮಾಡಿಕೊಂಡು ಟೊಮ್ಯಾಟೊ ಪೂರ್ತಿಯಾಗಿ ಬೇಯೋವರೆಗೂ ಹುರಿದುಕೊಳ್ಳೋಣ. ಟೊಮ್ಯಾಟೊ ಬೆಂದ ನಂತರ ಕುಕ್ಕರ್ಗೆ ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡು ಬಾಡಿಸ್ಕೊಳ್ಳೋಣ. ಹೀಗೆ ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ಚಕ್ಕೆ ಲವಂಗ ಪೌಡರ್ ಅನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನ ಸೇರಿಸಿ ಬಾಡಿಸ್ಕೊಂಡು ಈಗಲೇ ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಹೀಗೆ ಎಲ್ಲವನ್ನ ಸೇರಿಸ್ಕೊಂಡು ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ನಾನು ಧನಿಯಾ ಪೌಡರ್ ಹಾಗೂ ಚಿಕನ್ ಮಸಾಲಾ ಪೌಡರ್ ಅನ್ನು ಸೇರಿಸ್ಕೊಂಡು ಗ್ಯಾಸ್ ಅನ್ನ ಆಫ್ ಮಾಡಿ ಬಾಡಿಸ್ಕೊಳ್ತೇನೆ. ಈಗ ಕುಕ್ಕರ್ ತಣ್ಣಗಾದ ನಂತರ ಪೂರ್ತಿಯಾಗಿ ಎಲ್ಲ ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಈಗ ಚಿಕನ್ ಸಾಂಬಾರ್ ಮಾಡುವ ವಿಧಾನ: ಮೊದಲು 1 ಕೆಜಿ ಪೂರ್ತಿಯಾಗಿ ತೊಳೆದಿಟ್ಟುಕೊಂಡ ಚಿಕನ್ ಅನ್ನ ಅಂಗಡಿಯಿಂದ ತಂದು ಅದಕ್ಕೆ ಉಪ್ಪು, ನಿಂಬೆಹಣ್ಣು ಅಥವಾ ವೆನಿಗರ್ ಅನ್ನ ಸೇರಿಸಿ 10 ನಿಮಿಷ ಬಿಟ್ಟು ಈಗ ಪೂರ್ತಿಯಾಗಿ 1-2 ಬಾರಿ ನೀರಿನಿಂದ ತೊಳೆದುಕೊಳ್ಬೇಕು. ಇದರ ಜೊತೆಗೆ 1 ಹಿಡಿ ಮೆಂತ್ಯ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು, ಹಿಂದೆ ಹುರಿದು ರುಬ್ಬಿಟ್ಟ ಮಸಾಲೆ, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ. ಈಗ ಚಿಕನ್ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಒಲೆ ಹಚ್ಚಿ ಅದರ ಮೇಲೆ ಮೊದಲೇ ಬಳಸಿಕೊಂಡ ಕುಕ್ಕರ್ ಅನ್ನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಡುಗೆ ಎಣ್ಣೆಯನ್ನು ಸೇರಿಸಿ ಅದು ಬಿಸಿಯಾದ ನಂತರ ಬಿಡಿಸಿಟ್ಟುಕೊಂಡ ಮೆಂತ್ಯ ಸೊಪ್ಪನ್ನು ಸೇರಿಸಿ ಅದು ಗರಿಗರಿ ಆಗೋವರೆಗೂ ಹುರಿದುಕೊಳ್ಬೇಕು. ನೆನಪಿಡಿ, ಇಲ್ಲಿ ಮೆಂತ್ಯ ಸೊಪ್ಪು ಗರಿಗರಿ ಆಗೋವರೆಗೂ ಹುರಿದುಕೊಳ್ಳಿಲ್ಲ ಅಂದ್ರೆ ಚಿಕನ್ ಸಾಂಬಾರ್ ಕಹಿ ಆಗಬಹುದು.
ಹೀಗೆ ಮೆಂತ್ಯ ಸೊಪ್ಪನ್ನ ಹುರಿದುಕೊಂಡ ನಂತರ ಕುಕ್ಕರ್ಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನ ಸೇರಿಸ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಕುಕ್ಕರ್ಗೆ ನಾನು ತೊಳೆದಿಟ್ಟುಕೊಂಡ ಚಿಕನ್ ಅನ್ನ ಸೇರಿಸಿ ಪೂರ್ತಿಯಾಗಿ ಹುರಿದುಕೊಳ್ಳೋಣ. ಚಿಕನ್ ಜೊತೆ ಇಲ್ಲಿ ಅರಿಶಿಣವನ್ನು ಕೂಡ ಸೇರಿಸಬೇಕು. ಮೊದಲೇ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ರೋಸ್ಟ್ ಮಾಡೋದ್ರಿಂದ ಚಿಕನ್ ಸಾಂಬಾರಿನಲ್ಲಿ ಚಿಕನ್ನ ಹಸಿ ವಾಸನೆ ಇರೋದಿಲ್ಲ. ಹಾಗೂ ಇಲ್ಲಿ ಚಿಕನ್ ಅನ್ನ ಎಣ್ಣೆಯೊಂದಿಗೆ ಹುರಿದುಕೊಂಡು ಚಿಕನ್ ನೀರು ಬಿಟ್ಟು ಆ ಎಲ್ಲಾ ನೀರು ಹಿಂಗೋವರೆಗೂ ಗ್ಯಾಸ್ ಫ್ಲೇಮ್ ಅನ್ನ ಹೈನಲ್ಲೇ ಅರಿಶಿಣದೊಂದಿಗೆ ಹುರಿದುಕೊಳ್ಳೋದ್ರಿಂದ ಚಿಕನ್ ಜ್ಯೂಸಿಯಾಗಿ ರುಚಿಯಾಗಿರುತ್ತೆ. ಹೀಗೆ ಚಿಕನ್ ಬಿಟ್ಟ ಎಲ್ಲಾ ನೀರನ್ನ ಹಿಂಗಿ ಚಿಕನ್ ಎಣ್ಣೆಯೊಂದಿಗೆ ರೋಸ್ಟ್ ಆದ ನಂತರ ಚಿಕನ್ಗೆ ನಾನು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇವನ್ನೆಲ್ಲ ಸೇರಿಸಿ ಬಾಡಿಸ್ಕೊಳ್ಳೋಣ. ಹೀಗೆ ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ಮೊದಲೇ ರುಬ್ಬಿಟ್ಟುಕೊಂಡ ಮಸಾಲೆ ಮಿಶ್ರಣವನ್ನು ಸೇರಿಸ್ಕೊಂಡು ಬಾಡಿಸ್ಕೊಳ್ಬೇಕು. ಹೀಗೆ ಚಿಕನ್ನೊಂದಿಗೆ ಮಸಾಲೆಯನ್ನು ಸೇರಿಸಿ ಮಸಾಲೆಯಿಂದ ಎಣ್ಣೆ ಬರೋವರೆಗೆ ಬಾಡಿಸ್ಕೊಳ್ಳೋದ್ರಿಂದ ಚಿಕನ್ ಪೂರ್ತಿಯಾಗಿ ಬೇಯುತ್ತೆ ಹಾಗೂ ಮಸಾಲೆ ಬೆಂದು ಹಸಿ ವಾಸನೆ ಇರೋದಿಲ್ಲ. ಹೀಗೆ ಬಾಡಿಸ್ಕೊಂಡ ನಂತರ ಕುಕ್ಕರ್ಗೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀರನ್ನು ಸೇರಿಸಿ ಪೂರ್ತಿಯಾಗಿ ಕಲಸಿ ರುಚಿ ನೋಡಿ ಉಪ್ಪು ಬೇಕಿದ್ದಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಅನ್ನು ಮುಚ್ಚಿ ಒಂದು ವಿಷಲ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಹೀಗೆ ಕುಕ್ಕರಿಂದ ಒಂದು ವಿಷಲ್ ಬಂದ ನಂತರ ನಾವು ಕುಕ್ಕರ್ಗೆ ಮೊದಲೇ ರುಬ್ಬಿಟ್ಟುಕೊಂಡ ತೆಂಗಿನಕಾಯಿ ಮಿಶ್ರಣವನ್ನ ಸೇರಿಸ್ಕೊಳ್ಳೋಣ. ಹೀಗೆ ಎಲ್ಲವನ್ನ ಸೇರಿಸಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ತಗೊಂಡ್ರೆ ರುಚಿ ರುಚಿಯಾದ ಚಿಕನ್ ಸಾಂಬಾರ್ ತಿನ್ನಲು ರೆಡಿ. ಈ ಚಿಕನ್ ಸಾಂಬಾರನ್ನ ಮುದ್ದೆ, ಚಪಾತಿ, ವೈಟ್ ರೈಸ್ ಹಾಗೂ ಗೀ ರೈಸ್ ಜೊತೆ ಕೂಡ ತಿನ್ನಬಹುದು. ಇದೇ ತರಹದ ಇಂಟ್ರೆಸ್ಟಿಂಗ್ ರೆಸಿಪಿಗಳಿಗಾಗಿ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.